ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ 13. ಅಣ್ಣ, ಆರ್ನವ್ ಎಲ್ಲಿ ಕಾಣ್ತಲೇ ಇಲ್ಲ? ಅದ್ವೈತ್ ಸಹ ಇಲ್ಲೇ ಇದ್ದಾನೆ. ಬೆಳಗ್ಗೆ ತಿಂಡಿ ತಿನ್ನುವಾಗಲೂ ಧರಣಿಯವರ ಮಾತು ಅಳಿಯನಿಸುತ್ತಲೇ. ಅದ್ವೈತ್ ಎಲ್ಲಿದ್ದಾನೆ? ಬೆಳಗ್ಗೆ ಆರ್ನ ಅದ್ವೈತ್ ಇಬ್ರು ಆಚೆ ಹೋದ್ರಲ್ಲ. ಸರಾಗವಾಗಿ ಸುಳ್ಳಾಡಿದ್ದ ಗಂಡನನ್ನೇ ನುಂಗುವಂತೆ ನೋಡ್ತಿದ್ರು ಕಡಲು. ಮಡದಿಯ ನೋಟ ತನ್ನ ಮೇಲೆಯೇ ಇದೆ ಎನ್ನುವ ಅರಿವಿದ್ರೂ ಅತ್ತ ಗಮನ ನೀಡದೆ ತಿಂಡಿ ತಿನ್ನುವುದರಲ್ಲಿ ಮಗ್ನರಾಗಿದ್ರು. ಧರಣಿ, ಇವತ್ತು ಇಲ್ಲಿಯೇ ಇದ್ದು ಬಿಡು. ನಾಳೆ ಹೇಗೂ ನಾವು ಊರಿಗೆ ಹೋಗ್ತಿದ್ದೀವಿ. ಮತ್ತಲ್ಲಿಗೆ ಇಲ್ಲಿಗೆ ಅಂತ ಓಡಾಡೋದು ಯಾಕೆ? ಇಶಿಕಾರ ಮಾತಿಗೆ, ಏನಕ್ಕ ನೀವು ಇಷ್ಟು ದೂರ ಬಂದು ನಮ್ಮನೆಗೆ ಬಾರದೆ ಹೋಗ್ತೀರಾ? ಹಾಗಿದ್ರೆ ನಾನು ನನ್ನ ಹೆಂಡತಿನ ನಿಮ್ಮನೆಗೆ ಕಳಿಸೋಲ್ಲ. ತಡವಾಗಿ ಬಂದ ಭಾನುರವರ ಮಾತಿಗೆ ತಿಂಡಿ ತಿನ್ನುವುದ ಬಿಟ್ಟೇ ಅವರತ್ತ ಗುರ್ರೆನ್ನುವ ನೋಟ ಎಸೆದ್ರು ಅಗ್ನಿ. ನನ್ನ ತಂಗಿನ ಕಳಿಸು ಅಂತ ಕೇಳೋರು ಯಾರು? ತಡೆಯೋ ಶಕ್ತಿ ಇದೆಯೇನು? ನಿಗಿ ಕೆಂಡ ಕಣ್ಣಲ್ಲೇ ಹೊತ್ಕೊಂಡಿರುವಂತೆ ಹೇಳಿದ್ದ ಅಗ್ನಿ. ಲೋಟದಲ್ಲಿನ ನೀರು ಕುಡಿದು ಒಣಗಿದ ಗಂಟಲನ್ನು ನೀರಿನಿಂದ ತೇವ ಮಾಡಿದ್ದ ಭಾನು. ಉಳಿದವರಿಗೆ ನಗು ಬಂದರೆ ಪಾಪ ಭಾನು ಇನ್ನು ಭಾವನಿಗೆ ಹೆದರುತ್ತಿದ್ರು. ಇತ್ತ ಆರ್ನವ್ ಮನೆಯಲ್ಲಿ. ಆರ್ನ, ಎಲ್ಲಿದ್ದೀಯಾ? ಮನೆಯೆಲ್ಲ ಹುಡುಕಿ ಸುಸ್ತಾದ್ವಿ ಮಾರಾಯ. ದೊಪ್ಪೆಂದು ಸೋಫಾ ಮೇಲೆ ಬೀಳುತ್ತಾ ಕರೆಯಲ್ಲಿದ್ದ ಗೆಳೆಯನನ್ನ ಕೇಳಿದ್ಲು ಆರಿತ್ರ. ಮನೆಯಲ್ಲಿ ತಿರುಗಾಡುತ್ತಲೇ ಇದ್ದ ಅದ್ವೈತ್. ನಾನು ವಾಕಿಂಗ್ ಬಂದಿದ್ದೆ. ನೀವೇನು ಬೆಳಗ್ಗೆ ಹಾಜರಿನಾ? ಹೇಳಿದ್ನಲ್ಲ ಯಾರು ಬರಬೇಡಿ ಅಂತ. ವಾಕಿಂಗ್ ಮಾಡುತ್ತಲೇ ಹೇಳಿದ್ದ ಆರ್ನವ್. ನೀ ಹೇಳಿದ್ರೆ ನಾವು ಕೇಳ್ಬಿಡ್ತೀವಾ? ಬೇಗ ಬಾರಪ್ಪ. ನಾನು ನಮ್ಮನೇಲಿ ಕಾಫಿ ಸಹ ಕುಡಿಯದೆ ಬಂದೆ. ಸೋಫಾ ತುಂಬ ಕಾಲು ಚಾಚಿ ಕುಳಿತವಳು ತನ್ನೆರಡೂ ಕಾಲನ್ನು ಅಲ್ಲಿಗೆ ಬಂದು ಕುಳಿತ ಗೆಳೆಯನ ಕಾಲ ಮೇಲೆ ಇರಿಸಿದ್ಲು. ಜಿಪುಣಿ, ಒಂದು ಲೋಟ ಕಾಫಿನೂ ಸಹ ಖರ್ಚು ಮಾಡಲು ಹಿಂದೆಟು ಹಾಕುವ ನೀನು ಅದು ಹೇಗೆ ಅಷ್ಟೆಲ್ಲ ಖರ್ಚು ಮಾಡ್ತೀಯ ಶಾಪಿಂಗ್ ಹೋದಾಗ? ಗೆಳತಿಯನ್ನ ಟೀಕಿಸುತ್ತಲೇ ನಿಧಾನವಾಗಿ ಹೆಜ್ಜೆ ಹಾಕುವವನಿಗೆ ಮುಂದೆ ಓಡುತ್ತಿದ್ದ ಒಬ್ಬಾಕೆ ಕಾಲು ಉಳುಕಿ ಹತ್ತಿರವಿದ್ದ ಬೆಂಚಿನ ಕಡೆ ಹೋಗಲು ಹರಸಾಹಸ ಪಡುತ್ತಿದ್ದದ್ದು ಹಿಂದಿನಿಂದ ಕಂಡ ಆರ್ನವ್ ಆಕೆಯ ಹತ್ತಿರ ಹೋಗಿ, ಮೇಡಮ್ ಏನಾಯಿತು? ಯಾರೆಂದು ತಿಳಿಯದೆ ಏನು ತೊಂದರೆಯೋ ಎಂದು ಆತಂಕದಲ್ಲೇ ಕೇಳಿದವನೆಡೆ ಮುಖ ತಿರುಗಿಸಿದ್ರು. ಅತ್ತೆ ಅರ್ಧದಲ್ಲೇ ತನ್ನ ಮಾತು ತುಂಡರಿಸಿ, ಏನಾಯ್ತಾ ಆಂಟಿ? ಕುಕ್ಕುಲತೆಯಿಂದ ಮತ್ತೆ ಕೇಳಿದ್ದ. ಸ್ವಲ್ಪ ಕಾಲ್ಜಾರ್ಬಿಡ್ತು, ಹಾಗಾಗಿ ನೋವಾಗ್ತಿದೆ ಎಂದವರು ಪಾರ್ಕಿನಲ್ಲಿನ ನೀರು ಹರಿದು ಪಾಚಿ ಕಟ್ಟಿದ್ದ ಅವ್ಯವಸ್ಥೆಯನ್ನೇ ನೋಡುತ್ತಾ ಹೇಳಿದ್ರು. ನೋಡ್ಕೊಂಡು ಬರೋದಲ್ವಾ? ಬನ್ನಿ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳಿ, ಆ ನಂತರ ಮನೆಗೆ ಹೋಗೋರಂತೆ. ಮಗನ ಸಮಾನನೆಂದು ಅವನ ಕೈ ಹಿಡಿದು ಕೂರಿಸಲು ಸಹಾಯ ಮಾಡಿದವ ಆ ಹಸಿ ನೋವಲ್ಲೇ ಅವರ ಕಾಲನ್ನ ನೀವಿದ್ದ. ಅಯ್ಯೋ, ಹೀಗೆಲ್ಲ ಮಾಡಬಾರ್ದು ಕಣಪ್ಪ. ಪರವಾಗಿಲ್ಲ, ನೋವು ಜಾಸ್ತಿ ಆಗ್ತಿದೆ, ನಾನು ಮನೆಗೆ ಹೋಗ್ತೀನಿ. ಮೇಲೇಳಲು ಹೋದವರಿಗೆ ತಾನೇ ಸಹಾಯ ಮಾಡಿದ್ದ. ಹೆಜ್ಜೆ ಇಡಲು ಕಷ್ಟಪಡುತ್ತಿದ್ದವರಿಗೆ ನಾನೇ ನಿಮ್ಮ ಮನೆವರೆಗೂ ಬಿಡ್ತೀನಿ ಎಂದವನನ್ನೇ ಆಶ್ಚರ್ಯವಾಗಿ ನೋಡಿದ್ರು. ಅಯ್ಯೋ, ನಾನೇನು ಕಳ್ಳ ದರೋಡೆಕೋರನಲ್ಲ ಆಂಟಿ. ನಾನು ನಿಮ್ಮನೆ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದೀನಿ. ನಿಮ್ಮನ್ನು ನೋಡಿದ್ದೀನಿ, ಅದಕ್ಕೆ ಸಹಾಯ ಮಾಡೋಕೆ ಬಂದದ್ದು. ಅವರ ಆತಂಕ ನಿವಾರಿಸುವಂತೆ ಹೇಳಿದಾಗ ಕಾಣೆಯಾಗಿದ್ದ ಮುಗುಳು ನಗೆ ಅವರ ಮೊಗದಲ್ಲಿ ತುಂಬಿಕೊಳ್ತು. ಹೌದಾ, ನಂಗೇನು ಗೊತ್ತು ಹೇಳು? ಈಗಿನ ಪರಿಸ್ಥಿತಿಯಲ್ಲಿ ಯಾರನ್ನು ನಂಬೋದು ಹೇಳಪ್ಪ ಎಂದಾಕೆ. ನೋಡು, ಹತ್ತತ್ರ ನನ್ನ ಮಕ್ಕಳ ವಯಸ್ಸೇ ಅನಿಸುತ್ತೆ ನಿಂದು. ನೀನು ವಾಕಿಂಗ್ ಅಂತ ಬಂದು ಆರೋಗ್ಯ ಕಾಪಾಡ್ಕೊಳ್ತಿದ್ಯಾ. ಆದರೆ ನನ್ನ ಮಕ್ಕಳು ಇದ್ದಾರೆ, ಇನ್ನೂ ಮಲಗಿರ್ತಾವೆ. ನಾನಾಗಿ ಏಳ್ಸೋವರೆಗೂ ಹೇಳೋಲ್ಲ, ಮಂಕಾಗಿ ಹೇಳಿದ್ದವರು ಆಗಲೇ ಮನೆಯ ರೋಡಿಗೆ ಬಂದಿದ್ರು. ಅಷ್ಟರಲ್ಲೇ ಆರ್ನನ ಮೊಬೈಲ್ ರಿಂಗ್ ಆಗುತ್ತಲೇ ಇತ್ತು. ಅವ ಸ್ವೀಕರಿಸಿರಲಿಲ್ಲ. ನಿನ್ನ ಹುಡುಗಿಯ ಕರೆ ಇರಬೇಕೇನೋ, ರಿಸೀವ್ ಮಾಡಿ ಮಾತಾಡಪ್ಪ. ಪಾಪ ನಾನೇನು ಅಂದ್ಕೊಳ್ಳಲ್ಲ. ನಾನಿರೋದಕ್ಕೆ ಫೋನ್ ರಿಸೀವ್ ಮಾಡಲು ಹಿಂಜರಿಕೆ ತೋರುವನೆಂದು ತಿಳಿದವರು ಹಾಗೆ ಹೇಳಿದರು. ಅಯ್ಯೋ ಹಾಗಲ್ಲ, ನನ್ನ ಫ್ರೆಂಡ್ಸ್ ಅಷ್ಟೇ, ತಲೆ ಕೆರೆದುಕೊಂಡು ಹೇಳಿದ್ದ. ಹೌದು, ನಿನ್ನ ಹೆಸರೇನು? ಆಕೆಯೇ ಮೊದಲಾಗಿ ಕೇಳಿದ್ರು. ಆರ್ನವ್ ಸೂರ್ಯವಂಶಿ. ಅವನ ಮಾತಲ್ಲಿನ ಪ್ರಖರತೆ ಬಹಳವೇ ಸೆಳೆದಿತ್ತು ಆಕೆಗೆ. ನನ್ನ ಹೆಸರು ಹೃದಯ ಸಾಮ್ರಾಟ್ ಎಂದವರು ಆಗಲೇ ಸಾಮ್ರಾಟ್ ನಿವಾಸದ ಮುಂದಿದ್ರು. ನಿಮ್ಮ ಹೆಸರಂತೂ ತುಂಬ ಚೆನ್ನಾಗಿದೆ. ಆರ್ನವ್ ಹೇಳಿದರೆ, ಥ್ಯಾಂಕ್ಸ್ ಮಗನೇ. ನೀನು ಮಾಡಿದ ಸಹಾಯಕ್ಕೆ ಒಳಗೆ ಬಂದು ಒಂದು ಲೋಟ ಕಾಫಿ ಕುಡ್ದೇ ಹೋಗಬೇಕು. ಹೇಗೂ ನೀನು ಇವಾಗ ನಿಮ್ಮ ಮನೆಗೆ ಹೋದರೂ ಕಾಫಿ ಕುಡಿತೀಯಲ್ಲ. ಕಾಫಿ ಆಹ್ವಾನವಿತ್ತು. ಮೊದಲನೇ ಭೇಟಿಯಲ್ಲೇ ಮನೆಗೆ ಆಹ್ವಾನ ಕೊಡೋದು ತಪ್ಪಲ್ವಾ ಆಂಟಿ? ತನ್ನೊಳಗೆ ನಕ್ಕು ಕೇಳಿದ್ದ. ಹಾಗೇನಾದರೂ ನೀನು ನಮ್ಮನೆ ದರೋಡೆ ಮಾಡೋ ಯೋಜನೆ ಹಾಕಿದರೆ ಒಳ ಬಂದಾಗ ಹಿಡಿಯಲು ಸಾಕಷ್ಟು ಮಂದಿ ಇದ್ದಾರೆ. ನನ್ನ ಗಂಡ ಒಬ್ಬರೇ ಸಾಕು ಗೊತ್ತಾ? ಹೆಮ್ಮೆಯಿಂದ ಹೇಳಿದವರೆಡೆ ಸಂತೋಷದಲ್ಲಿ ನೋಡಿದವ. ಥ್ಯಾಂಕ್ಸ್ ಆಂಟಿ. ನನಗೆ ನಿಮ್ಮ ಮನೆ ದರೋಡೆ ಮಾಡೋದಕ್ಕಿಂತ ನಿಮ್ಮ ಮನಸ್ಸುಗಳನ್ನು ದರೋಡೆ ಮಾಡೋದೇ ಉತ್ತಮ ಅಂದ್ಕೊಂಡಿದ್ದೀನಿ. ಚಿಗುರು ಮೀಸೆಯಂಚಲ್ಲಿ ನಗುವ ಸೂಸುತ್ತಾ ಹೇಳಿದರೆ ಗಟ್ಟಿಯಾಗಿ ನಕ್ಬಿಟ್ರು ಹೃದಯ. ಆಹಾ, ಚೆನ್ನಾಗಿ ಮಾತಾಡ್ತೀಯ. ಮಾತಿನ ಮಲ್ಲ ಅನಿಸುತ್ತೆ. ಇವಾಗಿಲ್ಲೇ ನಿಂತ್ಕೊಂಡು ಮಾತಾಡುವಷ್ಟು ಆರಾಮ್ ನಾನಿಲ್ಲಪ್ಪ. ಒಳಗೆ ಬಾ. ಮುಂದೆ ಹೆಜ್ಜೆ ಇಡುತ್ತಲೇ ಹೇಳಿದರು.
ಬೇಡ ಆಂಟಿ, ನೆಕ್ಸ್ಟ್ ಟೈಮ್ ನಿಮ್ಮ ಆತಿಥ್ಯ ಖಂಡಿತ ನಿರಾಕರಿಸೋದಿಲ್ಲ. ಬೇಕಿದ್ರೆ ಊಟ ಅಥವಾ ತಿಂಡಿನೇ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನಾನು ಹೋಗಲೇಬೇಕು, ಮನೆಯಲ್ಲಿ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಅವನ ಮೃದು ಮಾತು, ಹದ ಮೀರದ ಹಾವಭಾವ ಬಹಳವೇ ಹಿಡಿಸಿತ್ತು ಹೃದಯಗೆ. ನಿನ್ನ ಫ್ರೆಂಡ್ಸ್ ಜೊತೆಗೆ ಇದ್ದೀಯಾ, ಕುಟುಂಬದ ಜೊತೆಗಿಲ್ವಾ? ಹಿಂದೆ ಪ್ರಶ್ನಿಸಿದ್ರು. ಅವ ಉತ್ತರಿಸುವ ಮೊದಲೇ ಬಾಲ್ಕನಿಯಲ್ಲಿ ಆಗ ತಾನೇ ಮಿಂದು ಬಂದ ಅದ್ವಿ ಬೆಳಗ್ಗಿನ ಸೂರ್ಯರಶ್ಮಿಗೆ ಮಂಜಿನ ಹನಿಗಳಿಂದ ಅರಳಿದ ಸುಂದರ ಪುಷ್ಪದಂತೆ ಕಂಡ್ಲು. ಹಾಂ ಆಂಟಿ, ನನ್ನ ಫ್ರೆಂಡ್ಸ್ ಜೊತೆಗಿರೋದು, ನಾನಿನ್ನು ಬರ್ತೀನಿ ಎಂದವ ಆತುರಾತುರವಾಗಿ ಅಲ್ಲಿಂದ ಹೊರಟಿದ್ದ. ಮತ್ತೆ ನನ್ನಲ್ಲಿ ಆಕೆ ನೋಡಿ ಖ್ಯಾತೆ ತೆಗೆಯುವ ಇರಾದೆ ಆತನಿಗೆ ಬೇಡವಾಗಿತ್ತು. ವಿನಾಕಾರಣ ಅವಳೊಂದಿಗೆ ಮಾತನಾಡುವ ಸಂಪರ್ಕ ತಾನೇ ಕಡಿದುಕೊಂಡಿದ್ದ. ಎಷ್ಟೊತ್ತು ಮಾರಾಯ ನಿಂಗಾಗಿ ಕಾಯ್ತಾ ಕೂರೋದು? ಇವಾಗೇನು ನಿರ್ಧಾರ ಮಾಡಿದ್ದೀಯಾ? ಇಲ್ಲೇ ಇರಬೇಕು ಅಂತಲಾ? ಪಟಪಟನೆ ಒಳಗೆ ಬಂದ ಆರ್ನವನ ಎದುರು ಒದರಿಬಿಟ್ಲು ಆರಿತ್ರ. ನೀವಿನ್ನೂ ಅಲ್ಲೇ ಇದ್ದೀರಾ? ನಾನು ಆಗಲೇ ಮುಂದೆ ಹೋಗಾಯ್ತು. ಇನ್ಮೇಲೆ ಹೆಚ್ಚು ನನ್ನ ಜೊತೆ ಸೇರಬೇಡಿ. ಮನೆಯಲ್ಲಿ ನಿಮಗೆ ತೊಂದರೆ. ಶೂ ತೆಗೆಯುತ್ತಲೇ ಓರೆ ಕಣ್ಣಲ್ಲಿ ಇಬ್ಬರನ್ನೂ ಗಮನಿಸುತ್ತಾ ಹೇಳಿದವನ ಬೆನ್ನಿಗೆ ಜೋರಾಗಿಯೇ ಗುದ್ದಿದ್ಲು. ಆರಿತ್ರಾ ಎಂದವ ಅವಳನ್ನು ಅಟ್ಟಿಸಿಕೊಂಡು ಹೋದ. ಮನೆಯ ಹೊರಗಿದ್ದ ಚಂದದ ಗಾರ್ಡನ್ಲಿ ಇಬ್ಬರು ಹೊಯ್ದಾಡುವುದು 2ನೇ ಮಹಡಿಯಲ್ಲಿದ್ದ ಹೃದಯರ ಕಣ್ಣಿಗೆ ಬಿದ್ದಿತ್ತು. ಗರ್ಲ್ ಫ್ರೆಂಡ್ ಇಲ್ಲ ಅಂದ ಮುದ್ದು ಹುಡುಗ ಎಂದವರ ಮುಖದಲ್ಲಿ ಅನಾಯಾಸವಾಗಿ ನಗು ಮೂಡಿತ್ತು. ಏನಮ್ಮ, ಸ್ವಲ್ಪ ಸಹಾಯ ಮಾಡಮ್ಮ, ಭಿಕ್ಷೆ ಬೇಡುತ್ತಿದ್ದ ಅಜ್ಜಿ ಕಾರಿನಲ್ಲಿ ಕುಳಿತ ಅದಮ್ಯಳನ್ನು ಕೇಳಿದ್ರು. ನಾನ್ಯಾಕೆ ಸಹಾಯ ಮಾಡಲಿ? ನಿಮ್ಗಿಷ್ಟು ದಿನ ಎಲ್ಲರೂ ಸಹಾಯ ಮಾಡಿದ್ದಾರಲ್ಲ, ಅದನ್ನೆಲ್ಲ ಏನು ಮಾಡಿದ್ರಿ? ನೀವೆಲ್ಲ ಕಷ್ಟಪಡದೆ ಹಣ ಸಂಪಾದನೆ ಮಾಡೋಕ್ಕೆ ಒಂದು ರೂಟ್ ಹುಡುಕ್ತೀರ, ಅದಕ್ಕೆ ವಯಸ್ಸಾದವರು ಅನ್ನೋ ಸಿಂಪತಿ ಬೇರೆ. ಮುಖಕ್ಕೆ ಹೊಡೆದಂತೆ ಬೈದವಳು ಗಾಜು ಮೇಲೇರಿಸಿದ್ಲು, ಅಸಹ್ಯ ಪಟ್ಟುಕೊಂಡಂತೆ ಮುಖಭಾವ ಮಾಡುತ್ತಾ. ಮುಂದುವರಿಯುವುದು. ಎಲ್ಲರಿಗೂ ಧನ್ಯವಾದಗಳು. ಕತೆ ಹೇಗೆ ಬರ್ತಿದೆ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಿಮಗೆ ನಮ್ಮ ಕತೆಗಳನ್ನು ಇಷ್ಟ ಆಗಿ ಕೇಳಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮತ್ತೊಮ್ಮೆ.